ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕ ಹೇಳಿದೆ ಇಂಪಾರ್ಟೆಂಟ್ ವಿಷಯ ಅಂತ. ನಿಮ್ಗೆ ಆಲ್ರೆಡಿ ಈಗ ಟೈಟಲ್ಲು ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರ್ತದೆ ಏನದು ವಿಷಯ, ಇಂಪಾರ್ಟೆಂಟ್ ವಿಷಯ ಅಂತ. ಝೊಮ್ಯಾಟೊ ಫುಡ್ಡು ಡೆಲಿವರಿ ಮಾಡೋಣ. ಏನು ಗುರು, ಇತ್ತಗೆ ಬೆಳಿಗ್ಗೆನೂ ಅಲ್ಲ, ಇತ್ತಗೆ ಸಂಜೆನೂ ಅಲ್ಲ, ನೀನು ಯಾವ ಇಂಟ್ರಲ್ಲಿ ಬಂದು ಪಾರ್ಟ್ ಟೈಮು ಅದು ಇದು ಝೊಮ್ಯಾಟೊ ಅಂತೆಲ್ಲ ಗುರು, ಹೆಂಗೆ ಇದು ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಹೀಗೆ ಕೆಲವರು ನೈಟ್ ಶಿಫ್ಟು ಡ್ಯೂಟಿಗೆ ಹೋಗೋರು ಇರ್ತಾರೆ, ಅಥವಾ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸಕ್ಕೋ, ಅಥವಾ ಯಾವ್ದಾದ್ರು ಕಾಂಟ್ರಾಕ್ಟ್ ಲೇಬರ್ ವರ್ಕಿಂಗಿಗೂ, ಅಥವಾ ಯಾವ್ದಾದ್ರು ಕಂಪ್ನಿಗೆ ಹೋಗೋರು, ಅಥವಾ ಕಾಲ್ ಸೆಂಟ್ರಿಗೆ ಹೋಗೋರು, ಈ ಥರ ಸುಮಾರು ಜನ ಇರ್ತಾರೆ ಸ್ನೇಹಿತರೆ. ಅವರೆಲ್ರಿಗೂ ಒಂಚೂರು ಹೆಲ್ಪ್ ಆಗ್ಬೋದು. ಯಾಕೆಂತಂದರೆ ಪಾರ್ಟ್ ಟೈಮಲ್ಲಿ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಬಂದಾಗ, ಓಕೆನಾ, ಲಂಚ್ ಪೀಕ್ ಅವರ್ ಅಂತ ಏನಿದೆಯೋ ಈ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಗಿಗ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ. 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ, 11ರಿಂದ 12, 1, 2, 3, 4, 5 ಅವರು, 5 ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಹಾಗೆ ಇವತ್ತು ಲಂಚ್ ಪೀಕ್ ಅವ್ರಿಗೆ ನನಗೆ ₹100 ಇನ್ಸೆಂಟಿವ್ನ ನನಗೆ ಕೊಟ್ಟಿದ್ದಾನೆ. ಸೊ ಇನ್ಸೆಂಟಿವ್ ಮತ್ತು ಅರ್ನಿಂಗ್ಸು ಎಲ್ಲ ಸೇರಿ ಎಷ್ಟಾಗುತ್ತೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಮುಂದೆ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಸ್ಫೂರ್ತಿ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಈಗ ಆನ್ಲೈನ್ಗೆ ಹೋಗ್ಬಿಡೋಣ. ಸ್ನೇಹಿತರೆ, ಇದರಲ್ಲಿ ಸ್ವಲ್ಪ ಕಂಡೀಷನ್ ಇದೆ. ಅಂದರೆ ₹100 ಇನ್ಸೆಂಟಿವ್ ಕೊಡ್ತಾನಲ್ಲ, ಸೊ ಕಂಡೀಷನ್ ಇಟ್ಟಿದ್ದಾನೆ. ಏನು ಕಂಡೀಷನ್ ಅಪ್ಪ ಅಂತ ಅಂದರೆ, ಲಂಚ್ ಪೀಕ್ ಅವರ್ ಏನಿದೆಯೋ ಮಿನಿಮಮ್ 3 ಗಂಟೆ ಲಾಗಿನ್ ಇರಲೇಬೇಕು. ಸೊ ಆದ್ದರಿಂದ 12ರಿಂದ 3 ಗಂಟೆವರೆಗೂ ಮಿನಿಮಮ್ ಲಾಗಿನ್ ಇರಲೇಬೇಕು, ಇದು ಕಂಪಲ್ಸರಿ. ಆದ್ದರಿಂದ ನನಗೆ 12 ಗಂಟೆಯಿಂದ ಸಿಗಲಿಲ್ಲ, 12ರಿಂದ 11ರಿಂದ ಸಿಕ್ತು. 11 ಗಂಟೆಯಿಂದ 1 ಈ ಥರ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಸೊ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಹಾಕ್ಕೊಂಡಿದ್ದೀನಿ. ಪಾರ್ಟ್ ಟೈಮಲ್ಲಿ ಡೆಲಿವರಿ ಮಾಡಿ, ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಇನ್ಸೆಂಟಿವ್ ಎಲ್ಲ ಸೇರಿ ಎಷ್ಟು ಬರುತ್ತೆ, ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಇದೊಂದು ಹೆಲ್ಪ್ ಆಗ್ಬೋದು ಅಂತ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಲ್ಲದೆ ನಂದು ಇಷ್ಟು ದಿವಸ ನೆಲಮಂಗಲ ಝೋನ್ ಇತ್ತು, ಯಾವುದು ಝೊಮ್ಯಾಟೊ ಫುಡ್ ಡೆಲಿವರಿ ನೆಲಮಂಗಲದಲ್ಲಿ ಝೋನ್ ಇತ್ತು ನಂದು. ಅಲ್ಲಿಂದ ನಿನ್ನೆ ತಾನೇ ಟ್ರಾನ್ಸ್ಫರ್ ತಗೊಂಡೆ. ಸೊ ಇನ್ನೊಂದು ತಿಂಗಳು ನಾನೇನು ಮಾಡೋಕ್ಕಾಗಲ್ಲ, ಇದೇ ರಾಜಾಜಿನಗರ ಮತ್ತು ಬಸವೇಶ್ವರ ನಗರ ಝೋನಲ್ಲೇ ಮಾಡಬೇಕಾಗುತ್ತೆ. ಬನ್ನಿ, ಈಗ ನೋಡಿ ಇಲ್ಲಿ ಬ್ಯಾಗ್ ಕಟ್ಕೊಬಿಟ್ಟಿದ್ದೀನಿ. ಬ್ಯಾಗ್ನ ಬಿಚ್ಕೊಂಡು ಈಗ ಗಾಡಿ ಮೇಲೆ ಕಟ್ಕೊಳ್ಳೋಣ, ಬೈಕ್ ಮೇಲೆ. ಆನ್ಲೈನ್ಗೆ ಹೋಗೋದು ಟ್ರೈ ಮಾಡಿ ನೋಡೋಣ. ಸೊ ಹೊಸ ಅಪ್ಲಿಕೇಶನ್ ಕೇಳ್ತಿದೆ ಡೌನ್ಲೋಡ್ ಅಂತ. ಓಕೆ, ಇದು ಡೌನ್ಲೋಡ್ ಆಗಲಿ. ದಯವಿಟ್ಟು ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಸುಮಾರು ವಿಡಿಯೋಗಳು ಬರ್ತವೆ. ಮುಂದೆ ವೀಡಿಯೋಗಳಲ್ಲಿ ಸ್ವಲ್ಪ ಸರ್ಪ್ರೈಸ್ ಇದೆ ಸ್ನೇಹಿತರೆ. ಅಂದರೆ ಈ ವಿಡಿಯೋದಲ್ಲ, ಮುಂದೆ ಹೋಗ್ತಾ ಸ್ವಲ್ಪ ಸರ್ಪ್ರೈಸ್ ಇದೆ. ಅದೇನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡಿ 10:30 ಆಯಿತು. ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಟಿಫನ್ ಮಾಡೋಣ ಅಂತ ಹೋದರೆ ಆರ್ಡ್ರ್ ಕೊಟ್ಬಿಡ್ತಾನೆ ಅನ್ನೋ ಭಯ. ಬೇರೆಯವರು ಹೊಟ್ಟೆ ತುಂಬಿಸೋ ನಾವೇ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ, ಹಂಗಾಗ್ಬಿಡ್ತದೆ. ರೆಡಿ ಆಗಿದೆ, ಬ್ಯಾಗ್ ಕಟ್ಕೊಂಡು. ಝೊಮ್ಯಾಟೊ ಬ್ಯಾಗ್ ಕಟ್ಟಿ ಸುಮಾರು ದಿವಸ ಆಗಿತ್ತು, ಈಗ ಕಟ್ಟಿದ್ದೀನಿ. ಸೊ ಕಂಡೀಷನ್ಗಳು ಏನೇನು ಅಂತ ಅಂದರೆ ಹೇಳಿದ್ನಲ್ಲ ಸ್ನೇಹಿತರೆ, ಕನಿಷ್ಠ 3 ಗಂಟೆ ಲಾಗಿನ್ ಇರಲೇಬೇಕು. ಹಾಗೆ ಒಂದು ಆರ್ಡ್ರ್ ಕೂಡ ರಿಜೆಕ್ಟ್ ಮಾಡಬಾರ್ದು, ಬರೋ ಆರ್ಡ್ರುಗಳೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಸೊ ಅಷ್ಟು ಮಾಡಾದ್ಮೇಲೆ ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಹತ್ರ ಹೋಟ್ಲ್ ಯಾವುದಿರಿ ಅಣ್ಣ? ಹೋಟೆಲ್ ಹಾಂ, ನಾಷ್ಟಾ ಕರ್ನೆಕ್ ಇದಾ? ಓಕೆ. ಹಾಂ, ಟಿಫನ್ ಮಾಡೋಕ್ಕೆ, ಊಟ ಮಾಡೋಕ್ಕೆ. ಏನಿದೆ ಸರ್? ಹಂಗೆ ಯೂಟ್ಯೂಬ್ ಲಾಗ್. ಓಕೆ ಸ್ನೇಹಿತರೆ, ಇಸ್ಕೊಂಡಿದ್ದೀನಿ, ಬನ್ನಿ ತಿನ್ನೋಣ. ಫಸ್ಟ್ನೇ ಆರ್ಡ್ರು ಕೊಟ್ಟ, ಇವಾಗ ಕರೆಕ್ಟಾಗಿ 11 ಗಂಟೆ ಕೊಟ್ಟವನೆ. 10:15ಗೆ ಲಾಗಿನ್ ಆದೆ. ಸೊ 11 ಗಂಟೆಗೆ ಆರ್ಡ್ರ್ ಕೊಟ್ಟವನೆ. ಚಿಕ್ಕ ಆರ್ಡ್ರು, ಕೇವಲ ₹20 ಆರ್ಡ್ರು. ಬನ್ನಿ ಹೋಗೋಣ. ಹೌದು, ಅಪೋಲೋ ಫಾರ್ಮಸಿ ಎದುರುಗಡೆ ಇದ್ದೀನಿ ಇವಾಗ. ಹಾಂ
ಓಕೆ ಓಕೆ ಸ್ನೇಹಿತರೆ, ಇದು ಫುಡ್ಡಲ್ಲ, ಬೇರೆ ಏನೋ ಬಂದಿದೆ. ಫುಡ್ಡಲ್ಲ ಗುರು, ಇದು ಮೆಡಿಸಿನ್ನು. ಮೇಡಮ್ ಕೊಡ್ತೀರಾ? 9372. ಸ್ನೇಹಿತರೆ, ಝೊಮ್ಯಾಟೋದಲ್ಲಿ ಫಸ್ಟ್ ಟೈಮು ಒಂದು ಫಾರ್ಮಸಿಯಿಂದ ಆರ್ಡ್ರ್ ಬಿದ್ದಿದೆ. ಸೊ ಈಗ ಡ್ರಾಪ್ ಲೊಕೇಶನ್ಗೆ ಒಂದು ಬನ್ನಿ. ಕೊಡೋ 20 ರೂಪಾಯಿಗೆ ಎಷ್ಟೆಷ್ಟೊತ್ತು ವೆಯ್ಟ್ ಮಾಡಿಸ್ತಾರೆ ನೋಡ್ಗುರು. 20 ನಿಮಿಷ ಆಯ್ತು ಇಲ್ಲಿ ವೆಯ್ಟ್ ಮಾಡೋಕ್ಕೆ ಹಿಡಿದು ನಾನು. ಗುರು ಝೊಮ್ಯಾಟೋನು ಕೂಡ ಅಲ್ಲೇ ಸ್ವಿಗ್ಗಿ ಅವ್ರ ಥರ ಮೆಡಿಸಿನ್ನು, ಫುಡ್ಡು, ಅದು ಇದು ಮೆಡಿಸಿನ್ನು ಕೂಡ ಡೆಲಿವರಿ ಮಾಡೋದು ಆಲ್ರೆಡಿ ತಗೊಬಿಟ್ಟವ್ರೆ ಝೊಮ್ಯಾಟೋನೂ. ಈಗ ಸ್ವಿಗ್ಗಿಲಿ ಜಿಯೋ ಮಾರ್ಟು ಅದು ಇದು ಅಂತೆಲ್ಲ ಇದೆಯಲ್ಲ, ಅದೇ ಥರ ಝೊಮ್ಯಾಟೋದಲ್ಲಿ ಅಪೋಲೋ ಫಾರ್ಮಸಿಯಿಂದ ಈಗ ಫಸ್ಟ್ ಒಂದು ಮೆಡಿಸಿನ್ ತೊಗೊಂಡೋಗ್ತಾಯಿದ್ದೀನಿ ನೋಡಿ. ನನ್ನ ಡೆಲಿವರಿ ಹಿಸ್ಟ್ರಿಯಲ್ಲಿ ಝೊಮ್ಯಾಟೋದಲ್ಲಿ ಇದೇ ಫಸ್ಟ್ ಟೈಮ್ ಒಂದು ಮೆಡಿಸಿನ್ನ ತೊಗೊಂಡೋಗ್ತಾ ಇರೋದು. ಇದು ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ. ಯಾವ ಆರ್ಡರ್ ಐ ಡಿ ಬೇರೆ ಕೇಳುತ್ತಲ್ಲಪ್ಪ, ಅದ್ರ ಮೇಲೆ ಇರುತ್ತೇನೋ. 579372. ಓ ಇಷ್ಟೆಲ್ಲ ಇದು ಪ್ರೋಸೆಸ್ಸು. ಕಸ್ಟಮರ್ ಐ ಡಿ ಹೇಳಿ, ಅದು ಹೇಳಿ ಇದು ಹೇಳಿ ಅಂದ್ಬಿಟ್ಟು ಸಿಗ್ತಾಯಿಲ್ಲ ಅಂತ ಹೇಳ್ತಾಳಲ್ಲಪ್ಪ ಅವಳು. order ID 579372. ಅಲ್ಲ ಗುರು, ಕಷ್ಟ ಬಿದ್ದು ನಾವು ಅಲ್ಲಿ ವೆಯ್ಟ್ ಮಾಡಿ ಆರ್ಡ್ರ್ ತಗೊಂಡು ಬಂದರೆ ವೆಯ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತಾರೆ ನೋಡಿ. ಇದೆಲ್ಲ ನೋಡಿದ್ರೇ ಬೈಕ್ ಟ್ಯಾಕ್ಸಿ ಮಾಡೋದೇ ಬೆಸ್ಟು ನೋಡಿ. ಬಂದ್ವಾ ಇಲ್ಲಿ ಇಳಿಸ್ಬಿಟ್ಟು ಹೋಯ್ತಾ ಇರ್ಬೋದು. ಇದು ಹಂಗಲ್ಲ, ಅವ್ರನ್ನ ಫೋನ್ ಮಾಡಿ ಅವ್ರು ಆ ಫ್ಲೋರಿಗೆ ಬಾ ಈ ಫ್ಲೋರಿಗೆ ಬಾ ಅಂತೇಳಿ ಇನ್ನೂ ನಾವು ಇದು ತೊಗೊಂಡೋಗಿ ಕೊಡೋಕೆ ನಾನು ಇನ್ನೂ 10 ನಿಮಿಷ ಬೇಕಾಗುತ್ತೆ. ಸೊ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದರೆ ನಾನೇನು ಮಾಡೋಣಮ್ಮ ಗುರು? ಏನು ಗುರು ಇದು ಫಸ್ಟ್ನೇ ಆರ್ಡ್ರ್ ಹಿಂಗಾಯ್ತು ಇವತ್ತು. ಕಸ್ಟಮರ್ ನಾಟ್ ರೀಚಬಲ್ ಆನ್ಸರಿಂಗ್ ಅಂತ ಕೊಟ್ಟಿದ್ದೀನಿ, ಅಂದರೆ ಟಿಕೆಟ್ ರೈಸ್ ಮಾಡಿದ್ದೀನಿ. ಈಗ ಝೊಮ್ಯಾಟೋದವರೇ ಅವ್ರ ಕಸ್ಟಮರ್ಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಏನು ಅಂತ ಹೇಳ್ತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಯಾಕೆಂತಂದರೆ ಕ್ಯಾಶ್ ಆನ್ ಡೆಲಿವರಿ ಅಲ್ವಾ, ಆಲ್ರೆಡಿ ಪೇ ಆಗಿಬಿಟ್ಟಿದ್ದಿದ್ರೆ ಅವ್ರ ಮನೆ ಹತ್ರ ಇಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಡೋರು. ಕ್ಯಾಶ್ ಆನ್ ಡೆಲಿವರಿ ತಾನೇ ಇದು. ಆದ್ದರಿಂದ ದಯವಿಟ್ಟು ಈ ಥರ ಕಸ್ಟಮರ್ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ನಿಮಗೊಂದು ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಡೆಲಿವರಿ ಬಾಯ್ಸ್ಗಳನ್ನ ಕಾಯ್ಸೋಕೆ ಹೋಗ್ಬೇಡಿ. ಯಾಕೆಂತಂದರೆ ಅವ್ರು ಕೇವಲ ಒಂದು 20-30 ರೂಪಾಯಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಇದು ನನಗೆ ಆರ್ಡ್ರ್ ಬಿದ್ದಿದ್ದು 11 ಗಂಟೆ. ಅಪೋಲೋ ಫಾರ್ಮಸಿಗೆ ಹೋದ್ನ, ಅಲ್ಲಿ 10 ನಿಮಿಷ ವೇಟಿಂಗು. ಮತ್ತು ಇಲ್ಲಿ ಬಂದು ಈಗ ಆಲ್ರೆಡಿ 10 ನಿಮಿಷ ವೇಟಿಂಗ್ ಆಯಿತು ನಿಮ್ಮ ಡ್ರಾಪ್ ಲೊಕೇಶನ್ ಹತ್ರ ಬಂದು. ಬಟ್ ಆರ್ಡ್ರೇ ಇಸ್ಕೊತಾಯಿಲ್ಲ, ಫೋನು ರಿಸೀವ್ ಮಾಡ್ತಾಯಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಬೇರೆ ಹಾಕಿದ್ದೀರಾ. ಸೊ ಹಿಂಗಿದ್ದಾಗ 20 ರೂಪಾಯಿಗೋಸ್ಕರ 1 ಅವರ್ ಕೆಲಸ ಮಾಡೋಕ್ಕಾಗುತ್ತಾ ನೀವೇ ಹೇಳಿ? ಒಬ್ಬ ಡೆಲಿವರಿ ಬಾಯ್ ಬೆಳಿಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ ಮನೆಗೆ ಹೋಗೋಕ್ಕೆ. ನೀವು ಯಾವುದೇ ಥರದ ಡೆಲಿವರಿ ಬಾಯ್ಸ್ಗಳನ್ನಾಗಲಿ ವೆಯ್ಟ್ ಮಾಡ್ಸೋಕೆ ಹೋಗಬೇಡಿ. ಒಂದು 20-30 ರೂಪಾಯಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಬೇಗ ಬೇಗ ಈಸ್ಕೊಂಡು ಅವ್ರನ್ನ ಕಳಿಸ್ತಾ ಇರಿ ಅಂತ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿದ್ದನ್ನ. ಕಸ್ಟಮರ್ಗಳು ಬುಕ್ ಮಾಡಿಬಿಟ್ಟು ಆರಾಮಾಗಿ ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬಿಟ್ಟು ಅಥವಾ ಚಾರ್ಜ್ಗೆ ಹಾಕ್ಬಿಟ್ಟು ಅಥವಾ ಎಲ್ಲೋ ಒಂದು ಕಡೆ ಫೋನ್ ಎಸ್ಬಿಟ್ಟು ಆರಾಮಾಗಿ ಇವ್ರು ಮಲ್ಲಿದ್ಬಿಟ್ರೆ ಇವ್ರು ಕೆಲಸಗಳು ಮಾಡ್ಕೊಂಡು ಇವರು ಡೆಲಿವರಿ ಬಾಯ್ಸ್ಗಳ ಗತಿ ಏನಾಗಬೇಕು? ಅವ್ರ ಪಾಡು ಯಾರು ಕೇಳೋರು ಸ್ನೇಹಿತರು? ನೋಡಿ ಇಲ್ಲಿ ಬಂದು ಒಳ್ಳೆ ಕಾಯ್ತಾ ಇದ್ದೀವಿ. ಇವಾಗ ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಈ ಕಂಪ್ನಿ ಕಡೆನೂ ಝೊಮ್ಯಾಟೋ ಕಂಪ್ನಿ ಕಡೆಯಿಂದನೂ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ. ಇನ್ನು 20 ರೂಪಾಯಿ ಆರ್ಡ್ರಿಗೋಸ್ಕರ ಈ ಥರ ನಾಯಿ ಥರ ಕಾಯಿಸ್ತಾನಲ್ಲ ಗುರು. ಇದೆಲ್ಲ ನೋಡಿದ್ರೆ ಒಂಥರ ಈ ಬೈಕ್ ಟ್ಯಾಕ್ಸಿನೇ ಬೆಸ್ಟು ಅನ್ಸ್ಬಿಡುತ್ತಪ್ಪ ಗುರು. ಈ ಝೊಮ್ಯಾಟೋ ಕಂಪ್ನಿಯವ್ನಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಗುರು. ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಸ್ಟಮರ್ ನಾಟ್ ಆನ್ಸರಿಂಗ್ ಅಂತ ಕೊಡ್ತಾಯಿದ್ದೀನಿ. ಓಕೆ ಐ ವಿಲ್ ಕಾಲ್ ಯು ಕಸ್ಟಮರ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾನೆ ಮೆಸೇಜು. ಬಟ್ ಎಷ್ಟೊತ್ತಪ್ಪ ಕಾಲ್ ಮಾಡೋದು? ಓಲಿ ಇದನ್ನಾರು ವಾಪಸ್ಸು ಫಾರ್ಮಸಿಗೆ ವಾಪಸ್ ಕೊಟ್ಬಿಟ್ರೆ ನನ್ನ ಕೆಲಸ ನಾನು ಮುಗಿದ ಅದಕ್ಕೆ ಬೇರೆ ಆರ್ಡ್ರ್ ಆದರೂ ತೊಗೋಬೋದು. ಸುಮ್ಮನೆ ಇದು ಒಂದು ಆರ್ಡ್ರಿಗೋಸ್ಕರ 1 ಅವರ್ ವೆಯ್ಟ್ ಮಾಡೋಕ್ಕಾಗುತ್ತಾ? ನನಗೆ ಕೇವಲ ಕೊಡ್ತಾ ಇರೋದು ಅವ್ನು 20 ರೂಪಾಯಿ ಅಷ್ಟೇ. 20 ರೂಪಾಯಿ ಆರ್ಡ್ರಿಗೆ 4 ಕಿಲೋಮೀಟ್ರ್ ಓಡಾಡಿದ್ದೀನಿ. ಕಿಲೋಮೀಟ್ರಿಗೆ 5 ರೂಪಾಯಿನೂ ಬೀಳುತ್ತೆ ಅಷ್ಟೇ, 5 ರೂಪಾಯಿ ಬೀಳುತ್ತೆ ಅಷ್ಟೇ. ಏನು ಡೆಲಿವರಿ ಕೆಲಸನಪ್ಪ ಇದು. ಗುರು ಈಗ ಟೈಮ್ ಕೊಟ್ಟವನೇ 3 ನಿಮಿಷ. 3 ನಿಮಿಷದಲ್ಲಿ ನನಗೆ ಕಾಲ್ ಬ್ಯಾಕ್ ಮಾಡ್ತಾನಂತೆ ಕಂಪ್ನಿಯವನು, ಯಾರೋ ಝೊಮ್ಯಾಟೋದನು. ನೋಡೋಣ ಏನಾಗುತ್ತೆ. ಇದು ಆರ್ಡ್ರ್ ಡೆಲಿವರಿ ಆಗುತ್ತಾ ಇಲ್ಲ ವಾಪಸ್ಸು
ಅಪೋಲೋ ಫಾರ್ಮಸಿಗೆ ಹೋಗುತ್ತಾ ನೋಡೋಣ. ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಗುರು. ನಿಮಗೇನಾದರೂ ಈ ಥರ ಟೈಮಲ್ಲಿ ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ಕೊಡಿ. ಝೊಮ್ಯಾಟೊ ಇಷ್ಟೊಂದು ವರ್ಸ್ಟ್ ಆಗಿಬಿಟ್ಟಿದೆಯಾ? ನಾನು ಮಾಡಿ ಸುಮಾರು ತಿಂಗಳುಗಳಾಗಿತ್ತು, ಝೊಮ್ಯಾಟೊ ಮಾಡಿರಲಿಲ್ಲ. ಬಟ್ ಇಷ್ಟೊಂದು ವರ್ಸ್ಟ್ ಆಗಿಬಿಟ್ಟಿದೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಬರೀ ಟೈಮ್ ಕೊಡ್ತಾನೆ ಅವನೇ, ಆ ಟೈಮ್ ಹೋಗುತ್ತೆ ಮತ್ತು ಟೈಮ್ ತಗೊಳುತ್ತೆ. ಟೈಮ್ ಬರ್ತಾಯಿದೆ ಹೋಗ್ತಾಯಿದೆ, ಟೈಮ್ ಬರ್ತಾಯಿದೆ ಹೋಗ್ತಾಯಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಈಗ ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಇದ್ದರೆ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿ, ನನಗೆ ಗೊತ್ತಾಗ್ತಾಯಿಲ್ಲ. ತುಂಬ ಗೊಂದಲದಲ್ಲಿದ್ದೀನಿ. ಬರೀ ಟೈಮ್ ಓಡ್ತಿದೆ ಮತ್ತು ಟೈಮ್ ಸ್ಟಾರ್ಟ್ ಆಗ್ತಿದೆ, ಟೈಮ್ ಓಡ್ತಿದೆ, ಟೈಮ್ ಸ್ಟಾರ್ಟ್ ಆಗ್ತಿದೆ ಓಡ್ತಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಇಲ್ಲಿ ನಮ್ಗೆ ಕಾಲ್ ಮಾಡೋದು ಬೇಡವಾ ನಮಗೆ? ಯಾಕೆ ಸರ್, ಏನು ಇಶ್ಯೂ ಆಯ್ತು? ಕಸ್ಟಮರ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದೆ ನಾನು ಟ್ರೈ ಮಾಡ್ತೀನಿ. ಕಾಲ್ ಕನೆಕ್ಟ್ ಆದ್ರೆ ಓಕೆ, ಇಲ್ಲಾಂದ್ರೆ ಆರ್ಡರ್ ರಿಟರ್ನ್ ತೊಗೊಂಡೋಗಿ ಸರ್, ಕ್ಯಾನ್ಸಲ್ ಮಾಡ್ತೀನಿ. ತಗೊಳ್ಳಿ ಮೇಡಮ್, ಬೇಗ 20 ರೂಪಾಯಿ ಆರ್ಡರ್. ನಾನು 1 ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಏನು ಮೇಡಮ್ ಈ ಥರನ ಸಪೋರ್ಟ್ ಮಾಡೋದು ನೀವು? ಓಕೆ, ಏನಾಗಿದೆ ನಾನು ಕಾಲ್ ಮಾಡ್ತಿದ್ದೀನಿ ಅವ್ರಿಗೆ. ಬೇಗ ಕಾಲ್ ಮಾಡಿ ಮೇಡಮ್. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಏನಾಗಿದೆ ಸರ್, ಇನ್ನೊಂದ್ಸತಿ ಕಾಲ್ ಮಾಡ್ತಾ ಇದ್ದೀನಿ ಅವರಿಗೆ. ಮೇಡಮ್ ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ಎತ್ತುತ್ತಾ ಇಲ್ಲ. ಮಾತನಾಡುತ್ತಿರುವ ವ್ಯಕ್ತಿ. ಹಲೋ ಹೋಲ್ಡ್ ಸರ್, ಕಸ್ಟಮರ್ಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಆರ್ಡರ್ನ ಕ್ಯಾನ್ಸಲ್ ಮಾಡ್ಲಾ? ಕ್ಯಾನ್ಸಲ್ ಮಾಡಿ ಇನ್ನೇನು ಮಾಡೋದು? ನಾನು 1 ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಆಗಿದೆ ನೋಡಿ ಸರ್, ಚೆಕ್ ಮಾಡಿ. ಇನ್ನೇನಾದ್ರು ಕನ್ಸರ್ನ್ ಇದೆ ಸಮಸ್ಯೆ ಗಾಡಿ? ಅಲ್ಲ ಮೇಡಮ್, ನಾನೀಗ 1 ಅವರ್ ವೇಟ್ ಮಾಡಿದ್ದೀನಿ. ಮತ್ತೆ ರಿಟರ್ನ್ ಚಾರ್ಜ್ ಎಲ್ಲ ಹೋಗುತ್ತಲ್ಲ, ಅದೇನು ನಮಗೆ ಕೊಡ್ತೀರ ಅಮೌಂಟು? ಬರೀ 20 ರೂಪಾಯಿ ಕೊಟ್ಟಿದ್ದೀರಿ ಈ ಆರ್ಡ್ರಿಗೆ ಅಷ್ಟೇ. ರಿಟರ್ನ್ ಬರುತ್ತೆ ಸರ್. ಸರಿ ಮೇಡಮ್, ಆಯ್ತು ನೋಡ್ತೀನಿ ರೀ, ಅದೇನು ವಾಪಸ್ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಗುರು ಕ್ಯಾನ್ಸಲ್ ಮಾಡಿಸಿದ್ದೀನಿ ಗುರು. ಬನ್ನಿ ಹೋಗೋಣ. ಇದು ಯಾವುದೋ ಪುಟ್ಕೋಸಿ. ದಯವಿಟ್ಟು ಯಾರಾದರೂ ಕಸ್ಟಮರ್ ಅಂದರೆ ಈ ಝೊಮ್ಯಾಟೊ ಈ ಥರ ಏನಾದ್ರು ಬುಕ್ ಮಾಡೋ ಕಸ್ಟಮರ್ ಏನಿದ್ದಾರಲ್ಲ, ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಈ ಥರ ಯಾರನ್ನೂ ಕಾಯಿಸ್ಬೇಡಿ ಸ್ನೇಹಿತರೆ. ಅವ್ರು ತುಂಬ ಕಷ್ಟ ಬಿದ್ದು ಟ್ರಾಫಿಕಲ್ಲಿ ಬಿಸಿಲಲ್ಲಿ ತಗೊಂಬಂದಿರ್ತಾರೆ. ನೀವು ಈಸ್ಕಳ್ದೆ ಹಿಂಗೆ ವಾಪಸ್ ಕಳಿಸ್ಬಿಟ್ರೆ ನೋಡಿ ಟೈಮ್ ವೇಸ್ಟ್ ಆಯಿತು. ನೋಡಿ ಸುಮ್ಮನೆ ಟೈಮ್ ವೇಸ್ಟು. ಹಾಂ, ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಮೇಡಮ್ ಆರ್ಡರ್ ರಿಟರ್ನ್. ಕಸ್ಟಮರ್ ಫೋನ್ ಎತ್ತುತ್ತಾ ಇಲ್ಲ. OTP ಹೇಳಿ ಮೇಡಮ್. 2367 ಮೇಡಮ್ ತಾಳಿ ಆರ್ಡ್ರ್. ಸ್ನೇಹಿತರೆ, ಈ ಆರ್ಡ್ರನ್ನ ರಿಟರ್ನ್ ಕೊಟ್ಟಿದ್ದೀನಿ. ಹೆಚ್ಚು ಕಡಿಮೆ 1.25 ಗಂಟೆ ಆಯಿತು ಗುರು ಈ ಪ್ರೋಸೆಸ್ ಮುಗಿಯೋಕ್ಕೆ. ನನಗೆ ರಿಟರ್ನ್ ಆರ್ಡ್ರ್ ಅಂತ ಕೇವಲ ಒಂದು 20 ರೂಪಾಯಿ ಕೊಟ್ಟವನು ಅಷ್ಟೇ. 22 ರೂಪಾಯಿ ಕೊಟ್ಟವನೇ ನೋಡಿ. ಟೋಟಲ್ 47 ರೂಪಾಯಿ ಆಗಿದೆ. ಅಂದರೆ ಇದೇ ಆರ್ಡ್ರನ್ನೇ. ಓಕೆ, ಇನ್ನೊಂದು ಕೊಟ್ಟ. ಎಲ್ಲ ಚಿಕ್ಕ ಚಿಕ್ಕ ಆರ್ಡ್ರ್ಗಳೇ ಕೊಡ್ತಾವನು ಗುರು ಇವತ್ತು. ಮಂತ್ರಿ ಮಾಲ್ಗೆ ಎಸ್ತಾ ಗುರು. ಮಂತ್ರಿ ಸ್ಕ್ವೇರ್ ಮಲ್ಲೇಶ್ವರಂ ಇದೆ, ನೋಡ್ಕೊಬಿಡಿ. ಇದೇ ಮಲ್ಲೇಶ್ವರಂ. MC ಡೊನಾಲ್ಡ್ಸ್. ಎಲ್ಲೆಲ್ಲಿ ಯಾರ್ಯಾರು ತಲೆ ಮೇಲೆ ಕೈಯಿಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ. MC ಡೊನಾಲ್ಡ್ಸ್ ಕಣ, ಯಾರ್ಯಾರು ತಲೆ ಹೊಡೆದು ಎಷ್ಟೆಷ್ಟು ಸಂಪಾದನೆ ಮಾಡಿರ್ತಾರೆ ನೋಡ್ಗುರು. ಈ ಥರವೆಲ್ಲ ಕಟ್ಸ್ಕೊಂಡಿರ್ತಾರೆ ಮಲ್ಲೇಶ್ವರಮಲ್ಲಿ ಮಂತ್ರಿ ಮಾಲ್. 5 hours later. ಸ್ನೇಹಿತರೆ, ಈಗ ಸರಿಯಾಗಿ ಟೈಮ್ ಬಂದ್ಬಿಟ್ಟು 3 ಗಂಟೆ 54 ನಿಮಿಷ ಸ್ನೇಹಿತರೆ. ಇನ್ನು 5 ನಿಮಿಷ ಹೋದ್ಮೇಲೆ ನಾನು ಆಫ್ಲೈನ್ ಹೋಗ್ಬಿಡ್ತೀನಿ, ಯಾವುದು ಝೊಮ್ಯಾಟೊ. ಸೊ ಓಕೆ, ಅರ್ನಿಂಗ್ಸ್ ತಿಳಿಸ್ಕೊಟ್ಬಿಡ್ತೀನಿ ಹಂಗೆ. ಸ್ನೇಹಿತರೆ, 4 ಗಂಟೆ ಆಯಿತು. ಝೊಮ್ಯಾಟೊದು ಗಿಗ್ಗಳು ಕಂಪ್ಲೀಟ್ ಆದವು. ಈಗ ಒಂದೇ ಒಂದು ಊಬರ್ ಆನ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಊಬರ್ ಬಿದ್ದಿದೆ. ಏಕೆಂತಂದರೆ ನಾನು 4 ಗಂಟೆ ಮುಗೀತಲ್ವ, ಮನೆಗೆ ಹೋಗ್ಬೇಕಿತ್ತು. ಮನೆಗೆ ಹೋಗ್ಬೇಕು ಅಂತಂದರೆ ಯಶವಂತಪುರದ ಮೇಲೆ ಹೋಗ್ಬೇಕಿತ್ತಲ್ವ. ಸೊ ನಾನಿದ್ದಿತ್ತು ಇವಾಗ RT ನಗರದಲ್ಲಿ. RT ನಗರದಿಂದ ಯಶವಂತಪುರಕ್ಕೆ ಒಂದು ಊಬರ್ ಬೈಕ್ ಟ್ಯಾಕ್ಸಿ ಬಿದ್ದಿದೆ. ಸೊ ಖಾಲಿ ಹೋಗೋದ್ರ ಬದಲು ಹಾಕ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಒಂದು ಆರ್ಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ಬನ್ನಿ, ಈಗ ಅದನ್ನು ಅವ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನಾನು ಝೊಮ್ಯಾಟೊದು ಅರ್ನಿಂಗ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದನ್ನು ಡ್ರಾಪ್ ಹಾಕ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಅದಿತಿ, ಓ ಲೇಡೀಸು ಸ್ನೇಹಿತರೆ. ಹಾಂ ಮೇಡಮ್. ಎಸ್ Sorry, 2196. 2196. Right? ಹಾಂ, ಕೂತ್ಕೊಳ್ಳಿ. ಸ್ನೇಹಿತರೆ, ಟಿ ಶರ್ಟ್ ತೆಗಿಬೇಕಿತ್ತು, ತೆಗಿಲಿಲ್ಲ. ಪಾಪ ಅವ್ರಿಗೆ ಮುಜುಗರ ಆಗ್ತಿದೆಯೇನೋ. ನಾನು ಮರ್ತೇ ಬಿಟ್ಟೆ ಅರ್ಜೆಂಟಲ್ಲಿ. ತೆಗಿಬೇಕಾಗಿತ್ತು ಆ್ಯಕ್ಚುಲಿ, ತೆಗ್ದಿಲ್ಲ, ಹಂಗೆ ಬಂದ್ಬಿಟ್ಟೆ. ಬನ್ನಿ, 7 ಕಿಲೋಮೀಟ್ರ್ ಇದೆ. ಇದೊಂದು ಡ್ರಾಪ್ ಹಾಕೋಣ.
ಅವ್ರು ಸ್ವಲ್ಪ ಮುಜುಗರ ಆಗ್ತಿದೆ. ಟಿ ಶರ್ಟ್ ಹಾಕೊಂಡಿರುತ್ತೆ, ಝೊಮ್ಯಾಟೊ ಟಿ ಶರ್ಟ್ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಮರ್ತೇಬಿಟ್ಟು ಅರ್ಜೆಂಟಲ್ಲಿ ತೆಗಿಬೇಕಿತ್ತು. ಆರ್ ಟಿ ನಗರದಿಂದ ಇಲ್ಲಿಗೆ ಯಶವಂತಪುರಕ್ಕೆ ಕರ್ಕೊಂಡು ಬಂದೆ. ಸೊ ನಾನು ಟಿ ಶರ್ಟ್ನ ಬಿಚ್ಚಬೇಕಿತ್ತು, ನನಗೆ ಒಂಥರ ಮುಜುಗರ ಆಯಿತು. ಸೊ ಅರ್ಜೆಂಟಲ್ಲಿ ಹಂಗೆ ಹತ್ಸ್ಕೊಂಡು ಬಂದುಬಿಟ್ಟೆ. ನೋಡಿ ಬ್ಯಾಗ್ ಕೂಡ ಈಗ ಇಲ್ಲೇ ಕಟ್ಕೊಂಡಿದ್ದೀನಿ. ಫೈನಲಾಗಿ ನಿಮಗೆ ಝೊಮ್ಯಾಟೊದು ನಾನು ಅರ್ನಿಂಗ್ಸ್ ತೋರಿಸ್ಬೇಕಲ್ವ, ಝೊಮ್ಯಾಟೊ ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ. ಸ್ನೇಹಿತರೆ 3 ಗಿಗ್ನ ಬುಕ್ ಮಾಡ್ಕೊಂಡಿದ್ದೆ. 3 ಗಿಗ್ಗಲ್ಲಿ ನೋಡಿ ಟಾರ್ಗೆಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೆ, 3 ಗಿಗ್ ಕಂಪ್ಲೀಟ್ ಮಾಡಿದ್ದೀನಿ, ಮತ್ತು 8 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಗಿಗ್ಸು ಕಂಪ್ಲೀಟ್ ಆಗಿದೆ, ಆರ್ಡ್ರು ಕೂಡ ಕಂಪ್ಲೀಟ್ ಆಗಿದೆ. ಅದು ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಟೋಟಲಾಗಿ ಇವತ್ತಿನ ಅರ್ನಿಂಗ್ಸ್ ನೋಡಬೇಕಾದ್ರೆ ಈ ಝೊಮ್ಯಾಟೊದಲ್ಲಿ ಎಷ್ಟು ಒಂದು 5 ಅವರು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ, ಇದನ್ನು ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 9 ಟ್ರಿಪ್ ಮಾಡಿದ್ದೀನಿ, 10 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ, 5 ಅವರ್ ಲಾಗಿನ್ ಇದ್ದೀನಿ. ಸೊ ಎಲ್ಲ ಸೇರಿ 469 ರೂಪಾಯಿ ಆಗಿದೆ. ಪ್ಲಸ್ ಇನ್ಸೆಂಟಿವ್ ಬರುತ್ತೆ, ಅದು ನಾಳೆ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ, ನನಗಿನ್ನೂ ಅಪ್ಡೇಟ್ ಆಗಿಲ್ಲ. ಅದು 469 ರೂಪಾಯಿ ಆಗಿದೆ. 469 ರೂಪಾಯಿ ಪ್ಲಸ್ ಇದೊಂದು 100 ರೂಪಾಯಿ ಇನ್ಸೆಂಟಿವ್, ಎರಡೂ ಸೇರಿದ್ರೆ 569 ರೂಪಾಯಿ ಆಗುತ್ತೆ. ಸೊ 569 ರೂಪಾಯಿ ಅಂದರೆ ಪೆಟ್ರೋಲ್ ತೆಗೆಯೋದಾದರೆ ಒಂದು 60ರಿಂದ 70 ಕಿಲೋಮೀಟ್ರ್ ಆಗಿರಬೇಕು. ಸೊ ಒಂದು 100 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ಅಲ್ಲಿಗೆ 569ರಲ್ಲಿ 100 ರೂಪಾಯಿ ಪೆಟ್ರೋಲ್ ಹೋದರೆ ಇನ್ನು 469. ಸೊ 469 ರೂಪಾಯಲ್ಲಿ ಒಂದು 50 ರೂಪಾಯಿ ಊಟ ತೆಗಿಬೇಕಾಗುತ್ತೆ. ಊಟ ತೆಗೆದ್ಬಿಡೋಣ, ಯಾಕೆಂತಂದರೆ ಉಪವಾಸದಲ್ಲಿ ಮಾಡೋಕ್ಕಾಗಲ್ಲ ಕೆಲಸನ, ಊಟ ತೆಗೆದೇ ಮಾಡಬೇಕಾಗುತ್ತೆ. ಸೊ 100 ರೂಪಾಯಿ ಊಟ ತೆಗೆದ್ರೆ ಇನ್ನು 414 ರೂಪಾಯಿ. ಸೊ ಒಂದು ಪಾರ್ಟ್ ಟೈಮಲ್ಲಿ 414 ರೂಪಾಯಿ, 14 ರೂಪಾಯಿನೂ ಬಿಟ್ಬಿಡಿ, ಒಂದು 400 ರೂಪಾಯಿ ಉಳಿದ್ರೆ ಡೈಲಿ 400 ಅಂದರೆ ತಿಂಗಳಿಗೆ 12,000 ಆಗುತ್ತೆ ಸ್ನೇಹಿತರೆ. 4 12 ಆಗುತ್ತೆ. ಸೊ ಅದೇನು ಕಡಿಮೆ ಅಮೌಂಟ್ ಅಲ್ಲ. ಎಲ್ಲನೂ ಒಂದು ಕಾಂಟ್ರಾಕ್ಟ್ ಲೇಬರ್ ಆಗಿ ಕೆಲ್ಸಕ್ಕೆ ಹೋದ್ರೂ, ಅಥವಾ ಯಾವ್ದಾದ್ರು ಒಂದು ಕ್ಯಾಜುವಲ್ ಕೆಲ್ಸಕ್ಕೆ ಹೋದ್ರೂ ಕೂಡ, ಅಥವಾ ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋದ್ರೂ ಕೂಡ ಒಂದು 12ರಿಂದ 15,000 ಒಳಗಡೆ ಅಷ್ಟೇ ಕೊಡೋದು. ಸೊ ಇದನ್ನು ಒಂದು ಪಾರ್ಟ್ ಟೈಮಲ್ಲಿ ಒಂದು 4ರಿಂದ 5 ಅವರ್ ಕೆಲಸ ಮಾಡಿದ್ರೆ ಒಂದು 12,000, 10ರಿಂದ 12,000 ತೊಗೋಬೋದು ನೋಡಿ ಸ್ನೇಹಿತರೆ. ಪಾರ್ಟ್ ಟೈಮಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಫುಡ್ಡಲ್ಲಿ ಪಾರ್ಟ್ ಟೈಮ್ ಮಾಡಬೇಕು ಅಂತಂದರೆ ಸ್ವಿಗ್ಗಿಗಿನ್ನ ಝೊಮ್ಯಾಟೊ ಬೆಸ್ಟು ಸ್ನೇಹಿತರೆ. ಯಾಕೆಂತಂದರೆ ಇವತ್ತು ನಾನು ನೋಡಿದ್ನಲ್ವ, 4:15 ಆಯಿತು ಟೈಮ್. ಈಗ 4:15 ಆಗಿದೆ. ಏನು ಟಿ ಶರ್ಟ್ ಬಿಚ್ಚಾಕ್ಬಿಟ್ಟು ಏನೂ ಹಾಕ್ಕೊಂಡಿಲ್ಲ ಅನ್ಕೊಬಿಡಿ ಸ್ನೇಹಿತರೆ. ಶರ್ಟ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, ಮಿರರಲ್ಲಿ ಕಾಣಿಸ್ತಾ ಇದೆಯಾ, ಶರ್ಟ್ ಮೇಲೆ ಟಿ ಶರ್ಟ್ ಹಾಕಿತ್ತು. ಸೊ ನನಗೆ ಬೇಜಾರಾಯಿತು. ಈ ಲಾಸ್ಟ್ ರೈಡು ಒಬ್ಬರು ಲೇಡೀಸ್ ಬಂದರು, ಹುಡುಗಿ. ಅವರು ಏನು ಝೊಮ್ಯಾಟೊ ಬಾಯ್ ಜೊತೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಕಾಮನ್ನಾಗಿ ಎಲ್ರಿಗೂ, ನಮಗೂ ಅನಿಸ್ಬಿಡುತ್ತೆ ಆ ಥರ. ನಾವೇ ಆದ್ರೂ ಕೂಡ ಬುಕ್ ಮಾಡಿಬಿಟ್ರೆ ಝೊಮ್ಯಾಟೊದವರು ಅಥವಾ ಸ್ವಿಗ್ಗಿಯವ್ರು ಟಿ ಶರ್ಟ್ ಹಾಕ್ಕೊಂಬಂದ್ರೆ ಏನು ಝೊಮ್ಯಾಟೊ ಸ್ವಿಗ್ಗಿ ಹುಡುಗರ ಜೊತೆ ಹೋಗ್ಬೇಕಾಗುತ್ತಲ್ಲ ಅಂತ ಅನಿಸ್ಬಿಡುತ್ತೆ ಮನಸ್ಸಲ್ಲಿ. ಸೊ ನಾನು ಅರ್ಜೆಂಟಲ್ಲಿ ಟಿ ಶರ್ಟ್ ತೆಗೆಯೋದು ಮರ್ತುಬಿಟ್ಟೆ. ಸೊ ಕೊಂಡ್ರಿಸ್ಕೊಂಬಿಟ್ನಲ್ಲ, ಇನ್ನೇನು ಎಲ್ಲೂ ಇಳ್ಸೋಕ್ಕಾಗಲ್ಲ ಸೆಂಟ್ರಲ್ಲಿ. ಇಲ್ಲಿ ಹುಡುಗರಾದರೆ ಹೆಂಗೋ ಇಳಿಸ್ಬಿಡ್ಬೋದು, ಇವರು ಲೇಡೀಸ್ ಅಲ್ವಾ. ಸೊ ಹೆಂಗೆ ಇಳಿರಿ ಅಂತ ಹೇಳೋದು ಅಂತ ಹೇಳ್ಬಿಟ್ಟು ನಾನು ಇಳಿಸ್ತಿಲ್ಲ. ಅವ್ರಿಗೂ ಒಂಚೂರು ಮುಜುಗರ ಆಗಿರಬೇಕು ಅಂತ ಅನ್ನಿಸ್ತದೆ ನನಗೆ. ಸೊ ಏನು ಮಾಡೋಕ್ಕಲ್ಲ, ಒಂದೊಂದ್ಸರಿ ಎಲ್ಲನೂ ಅನುಭವಿಸ್ಬೇಕಾಗುತ್ತೆ. ಓಕೆ, ಇವತ್ತಿನ ವಿಷಯ ಹೇಳೋದಾದರೆ ಈ ರೀತಿ ಇದೆ ಸ್ನೇಹಿತರೆ. ಪಾರ್ಟ್